ಆನೇಕಲ್ ತಾಲೂಕಿನ ಸೂರ್ಯ ಸಿಟಿ 3ನೇ ಹಂತದಲ್ಲಿ ನಮ್ಮ ಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಯುವ ನಾಯಕರಾದ ಇಗಲೂರು ರಾಜುರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಹಾಗೂ ಹಿತೈಷಿಗಳ ಜೊತೆಗೂಡಿ ವಿಭಿನ್ನವಾಗಿ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಸ್ನೇಹಿತರು ಹಿತೈಷಿಗಳು ಇಗಲೂರು ರಾಜುರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು. ಕಾರ್ಯಕ್ರಮದ ನೇತೃತ್ವವನ್ನು ಬನಹಳ್ಳಿ ಮಧುರ್ ಅವರು ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷ ಸಿಂಗಿನ ಅಗ್ರಹಾರ ಗೌರೀಶ್ ರವರು, ಯುವ ನಾಯಕರಾದ ಚಿಕ್ಕನಾಗಮಂಗಲ ವೆಂಕಟೇಶ್, ಕಿರಣ್ ಕುಮಾರ್, ನಾರಾಯಣಸ್ವಾಮಿ, ಮನೋಹರ್, ದೊಡ್ಡನಾಗಮಂಗಲ ರಾಜು, ಅಣ್ಣಯ್ಯ, ಕಾಂತ, ಪೃಥ್ವಿ ಮತ್ತಿತರರು ಹಾಜರಿದ್ದರು.
ದಿನ ನಮ್ಮ ಆನೇಕಲ್ ತಾಲೂಕಿನ ಯುವಕರ ಕಣ್ಮಣಿ, ಯುವಕರ ಆಶಾಕಿರಣ, ಯುವ ನಾಯಕ, ಕಾಂಗ್ರೆಸ್ ಯುವ ಮುಖಂಡರು, ನನ್ನ ಆತ್ಮೀಯ ಸಹೋದರ, ನನ್ನ ಪ್ರೀತಿಯ ತಮ್ಮನ ಸಮನಾದ ನಮ್ಮ ಇಗ್ಲೂರು ರಾಜು ಅವ್ರದ್ದು ಇವತ್ತು ಹುಟ್ಟುಹಬ್ಬ. ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗುತ್ತೆ. ಈಗಿನ ಕಾಲಘಟ್ಟದ ಯುವಕರು ಹುಟ್ಟುಹಬ್ಬಗಳನ್ನ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ಕೊತಾರೆ. ನಾನು ನಿಜವಾಗ್ಲೂ ನನಗೆ ಭಾಳ ಅಂಥ ಖುಷಿ ಆಯಿತು. ನೋಡಿ, ಇಲ್ಲಿ ನಮ್ಮ ಇನ್ನಕ್ಕಿ ಗ್ರಾಮದಲ್ಲಿ ನಾನು ಹೊಸ್ದಾಗಿ ಇವತ್ತಿಲ್ಲಿ ಬರ್ತಾ ಇರೋದು. ನಮ್ಮಗೂಡು ನಿರಾಶ್ರಿತರು ಅಂದ್ಬಿಟ್ಟು ಒಂದು ಆಶ್ರಮ ಇದೆ. ನಿಜವಾಗ್ಲೂ ಇಲ್ಲಿ ತಾವು ನೋಡಿರ್ಬೋದು ನೀವು ಮಾಧ್ಯಮದವರು, ಸುಮಾರು ಒಂದು 30ರಿಂದ 35 ಜನ ಇದ್ದಾರೆ. ನಿಜವಾಗ್ಲೂ ನಮಗೆ ನೋಡಿ, ಯುವಕರು ಯಾವತ್ತೂ ನೋಡಿ ಇದನ್ನು ಬಳಸ್ಕೊಂಡು ಹೋಗಬೇಕು. ಮನುಷ್ಯನಿಗೆ ಮಾನವೀಯತೆ ಮೌಲ್ಯಗಳನ್ನ ಅರ್ಥಕೊಂಡು ಹೋಗಬೇಕು. ನಿಜವಾದ ಮಾನವೀಯತೆ ಮೌಲ್ಯಗಳು ಯಾವುದು ಅಂತ ಹೇಳಿದ್ರೆ, ಯಾರು ಬಡವರು ಇರ್ತಾರೋ, ಯಾರು ಬಡವರಿಗೆ ನಾವು ಆಶ್ರಯ ಕೊಡ್ತೇವೋ ಅವನೇ ನಿಜವಾದ ನಾಯಕ. ಅಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿನ ಹೆಮ್ಮೆಯ ಯುವ ನಾಯಕ, ನನ್ನ ಪ್ರೀತಿಯ ಸಹೋದರ ರಾಜು ಅವರು ಮತ್ತು ಅವರೆಲ್ಲ ಸ್ನೇಹಿತರು, ವಿಶೇಷವಾಗಿ ನಮ್ಮ ಬನ್ನಳ್ಳಿ ಮಧು ಅವರು, ಅವರೆಲ್ಲ ಸ್ನೇಹಿತರುಗಳು ಸೇರಿ ಇವತ್ತು ಇಲ್ಲಿ ಒಂದು ದಿನದ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅವರಿಗೆ ಏನು ಒಂದು ಸ್ವಲ್ಪ ಸಹಾಯವನ್ನು ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗುತ್ತೆ. ನಮ್ಮ ಯುವಕರು ಇದನ್ನು ಮುಂದಿನ ರೀತಿಯಲ್ಲಿ ಇದೇ ಬೆಳೆಸ್ಕೊಂಡು ಹೋದರೆ, ಯಾಕಂದರೆ ಇದು ಯಾಕೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಒಬ್ಬರು ನೋಡಿ ಒಬ್ಬರು ಮಾಡ್ತಾ ಇರಬೇಕು. ಈ ಕಾಲಘಟ್ಟದಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ಕುಡಿದು ಮೋಜು ಮಸ್ತಿ ಮಾಡೋದ್ರ ಜೊತೆಯಲ್ಲಿ ಬಿಟ್ಟೋದು ಇಂಥವನ್ನ ಮಾಡಬೇಕು. ಆವಾಗ ಎಲ್ಲೋ ಒಂದು ಕಡೆ ನಮ್ಮ ಈಗಿನ ಕಾಲಘಟ್ಟದಲ್ಲಿ ಇಂಥ ಕೆಲಸ ಮಾಡಿದ್ರೆ ಜನ ಹಿರಿಯರು ನಮ್ಮ ಒಂದು ಒಳ್ಳೆ ಒಪ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನನ್ನ ಪ್ರೀತಿಯ ಸಹೋದರ ರಾಜು ಅವರಿಗೆ ಭಗವಂತ ಇಂಥ ಹುಟ್ಟುಹಬ್ಬಗಳನ್ನ 100 ಮಾಡಿಕೊಳ್ಳಿ, ಅವರ ಎಲ್ಲ ಕನಸುಗಳು ನನಸಾಗಲಿ, ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯ, ಆಯುಷ್ಯು, ಯಶಸ್ಸು, ಕೀರ್ತಿ ಸಿಕ್ಕಲಿ, ಅವರಿಗೆ ಅಷ್ಟೈಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಸಿಕ್ಕಲಿ. ಮತ್ತು ಭಗವಾನ್ ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಅವರಿಗೆ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಮ್ಮ ಪ್ರೀತಿಯ ರಾಜು ಅವರಿಗೆ ಜನ್ಮದಿನದ ಶುಭಾಶಯಗಳು. ಮೇ ಗಾಡ್ ಬ್ಲೆಸ್ ಯು ರಾಜು. ಥ್ಯಾಂಕ್ ಯು. ಮೊದಲನೇದಾಗಿ ನನ್ನ ಸಹೋದರರಾದಂತಹ ನಮ್ಮ ಇಗ್ಲೂ ರಾಜಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರ ಈ ಸಂದರ್ಭದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ ಕೊಟ್ಟು ಆ ಭಗವಂತ ಹಾಗೆ ಮುಂದಿನ ದಿನಗಳಲ್ಲಿ ಇಗ್ಲೂರಲ್ಲಿ ಒಂದು ಕೌನ್ಸಿಲರ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ನಾನು ರಾಜಕೀಯ ಪ್ರವೇಶ ಮಾಡೋ ಸಂದರ್ಭದಲ್ಲಿ ನನಗೆ ಬೆನ್ನೆಲುಬಾಗಿ ಒಂದು 2-3 ಕೈ ಅಷ್ಟು ನನಗೆ ಸಪೋರ್ಟ್ ಮಾಡಿತ್ತು. ನಾನು ರಾಜಕೀಯ ಪ್ರಾರಂಭದಲ್ಲಿ ಆ 2-3 ಕೈಯಲ್ಲಿ ರಾಜಣ್ಣನೂ ಒಬ್ಬರು. ಆ ಟೈಮಲ್ಲಿ ನಾನು ರಾಜಕೀಯ ಬಂದ ಸಂದರ್ಭದಲ್ಲಿ ನನ್ನನ್ನು ಪುಷ್ ಮಾಡಿ ನಾವೇನು ಒಂದು ರಾಜಕೀಯ ಗುರ್ಸ್ಕೊಂಡಿದ್ದೀವಿ ಅಂತಂದರೆ ಅದರಲ್ಲಿ ಪ್ರಮುಖ ಕಾರಣಕರ್ತರು ನಮ್ಮ ಇಗ್ಲೂ ರಾಜಣ್ಣನೂ ಒಬ್ಬರು. ಅವರಿಗೆ ಮತ್ತೊಂದು ಬಾರಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅನ್ನು ಬಯಸ್ತೇನೆ. ಪ್ರೀತಿಯ ಮೌನದ ಇಗ್ಲೂರು ರಾಜಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇನ್ನೂ ಮುಂದಿನ ದಿನಗಳಲ್ಲಿ ಇಂಥ ಸೇವೆ ಮಾಡಲಿ, ಆ ಭಗವಂತ ಶಕ್ತಿ ಕೊಡಲಿ ಅಂತ ಎಲ್ಲರ ಮುಖಂಡ ಕೇಳ್ಕೊತೀನಿ. ರಾಜಣ್ಣ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮಗೂಡು ನಿರಾಶ್ರಿತ ಆಶ್ರಮದಲ್ಲಿ ರಾಜಣ್ಣ ಅಭಿಮಾನಿ ಬಳಗದ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇದು ಭಾಳ ಚೆನ್ನಾಗಿ ನಡೀತು ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಹೇಳಿಸ್ತೀನಿ. ರಾಜಣ್ಣ ಏನಂತಂದರೆ ಯುವಕರ ಆಶಾಕಿರಣ ಅಂತ ಹೇಳಕ್ಕೆ ಬಯಸ್ತೀನಿ. ಯಾವ ಥರ ಅಂತಂದರೆ, ನಮ್ಮಂಥ ಎಷ್ಟೋ ಯುವ ನಾಯಕರನ್ನ ಮೇಲೆ ಎದ್ದಂಥ ಒಂದು ಏಕೈಕ ವ್ಯಕ್ತಿ ಅಂತಂದರೆ ರಾಜಣ್ಣ ಅಂತ ಹೇಳೋಕ್ಕೆ ಬಯಸ್ತೀನಿ. ನನ್ನ ದೇವರು ಅಂದರೂ ತಪ್ಪಾಗಲ್ಲ. ಈ ಕ್ಷಣದಲ್ಲಿ ಹೇಳ್ತೀನಿ, ನನ್ನಂಥ ಸಾವಿರಾರು ಜನಗಳಿಗೆ ಆಶ್ರಯ ಕೊಟ್ಟು ಇವತ್ತು ಮೇಲೆ ಎತ್ತಿದ್ದಾರೆ. ದೇವರು ಅವ್ರಿಗೆ ಆರೋಗ್ಯ, ಐಶ್ವರ್ಯ, ಯಶಸ್ಸು ಕೊಟ್ಟು ಸದಾಕಾಲ ಎಲ್ಲ ಹುಡುಗರನ್ನ ಇದೇ ರೀತಿ ಕಾಪಾಡಲಿ ಅಂತೇಳಿ ತಮ್ಮಲ್ಲಿ ಕೋರ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ನಮ್ಮಗೂಡು ಮಂಜು ವೈದಿಕ್ ಮಾತಾಡ್ತೀನಿ. ಇವತ್ತೇನಪ್ಪ ವಿಶೇಷ ಅಂದರೆ, ನಮ್ಮ ಯುವ ನಾಯಕರು, ನಮ್ಮ ಪ್ರೀತಿಯ ಸಹೋದರರಾದಂಥ ಇಗ್ಲೂರು ರಾಜಣ್ಣನವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ಅವ್ರ ಸ್ನೇಹಿತರೆಲ್ಲ ಸೇರಿ ನಮ್ಮಗೂಡು ನಿರಾಶ್ರಿತರ ಆಶ್ರಮದ ದೇವರ ಮಕ್ಕಳಿಗೆ ಊಟ ವ್ಯವಸ್ಥೆ ಮಾಡಿರ್ತಾರೆ. ಅವರಿಗೆ ಭಗವಂತ ಐಶ್ವರ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ಒಳ್ಳೆಯದಾಗಿ. ನಮಸ್ಕಾರ. ನಮ್ಮ ಆತ್ಮೀಯ ಸಹೋದರರು ಇಗ್ಲೂರು ರಾಜಣ್ಣವ್ರಿಗೆ ಇವತ್ತು ಹುಟ್ಟುಹಬ್ಬ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುಂದಿನ ದಿನಗಳಲ್ಲಿ ಅವರು ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಮುಂದೆ ಬರಬೇಕು. ಅವರು ತುಂಬ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಅವರಿಗೆ ಸಹೋದರರು ತುಂಬ ಜನ ಇದ್ದಾರೆ. ಎಲ್ಲ ಹಳ್ಳಿಗಳಲ್ಲೂ ಅವರಿಗೆ ಉತ್ತಮವಾದ ಬಾಂಧವ್ಯ ಇದೆ. ಆ ನಿಟ್ಟಿನಲ್ಲಿ ತುಂಬ ಅಭಿಮಾನಿಗಳನ್ನು ಸಹ ಇಟ್ಕೊಂಡಿದ್ದಾರೆ. ಅವರು ಯಾವಾಗೂ ನಮ್ಮ MLA ಶಿವಣ್ಣ ಅವರ ಆತ್ಮೀಯರಾಗಿ ಗುರುಸ್ಕೊಂಡಿದ್ದಾರೆ.
ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಒಳ್ಳೆಯ ಸ್ಥಾನಮಾನಗಳು ಸಿಗಲಿ, ದೇವರು ಅವ್ರಿಗೂ ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ದಿನ ನಮ್ಮ ರಾಜಣ್ಣನವರು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಪ್ರೀತಿಯ ರಾಜಣ್ಣವ್ರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇವೆ. ದೇವರವ್ರಿಗೆ ಆಯುಷ್ಯ ಆರೋಗ್ಯ ಧೈರ್ಯ ನೀಡಿ ಹೀಗೆ ಮುಂದಿನ ದಿನಗಳಲ್ಲಿ ಹೀಗೆ ಸಮಾಜ ಕಲ್ಯಾಣದಲ್ಲಿ ಭಾಗವಹಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದಂತಹ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ.